ಗಾಯ್ಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಜಸ್ಟ್ ಫಾರ್ 300 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ಸೊ ನೀವು 300 ರುಪೀಸ್ ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 300 ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು, ಎಷ್ಟೊತ್ತಾದ್ರೂ ಮಾತಾಡಬಹುದು, ಎಷ್ಟೇ ಕ್ವಶನ್ಸ್ ಕೇಳಬೇಕು, ಎಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಸೊ ಈ ಒಂದು 300 ರುಪೀಸ್ ಆಫರ್ ಬಂದು 24th ಜುಲೈ ವರೆಗೂ ಮಾತ್ರ ಇರುತ್ತೆ. 24th ಜುಲೈ ಆದ್ಮೇಲೆ ಸೊ ಈ ಒಂದು 300 ರುಪೀಸ್ ಆಫರ್ ನಾನು ಕಂಡಕ್ಟ್ ಮಾಡೋದಿಲ್ಲ. ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಪರ್ಸನಲ್ ರೀಡಿಂಗು ಕಡಿಮೆ ಬೆಲೆಯಲ್ಲಿ ತಗೋಬೇಕು ಅಂದ್ರೆ ಈ ಒಂದು ಆಫರ್ ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸನೆಂಟ್ ಆಗುತ್ತೆ ಅಂದ್ರೆ ಯಾರೆಲ್ಲ 2 ಸೈಡೆಡ್ ಲವರ್ಸ್ ಇದ್ರ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಆಲ್ರೆಡಿ ಮ್ಯಾರೇಜ್ ಆಗಿದೆ ಅಂತ ಹೇಳೋರು ಕೂಡ ಈ ಒಂದು ವಿಡಿಯೋನ ನೋಡಬಹುದು. ಸೊ ನಿಮ್ಮ ವ್ಯಕ್ತಿ, ನೀವು ಯಾರ ಜೊತೆ ಕನೆಕ್ಷನ್ ಅಲ್ಲಿ ಇದ್ದೀರಾ, ಆ ಒಂದು ವ್ಯಕ್ತಿಯ ಮನಸ್ಸಿನ ಮಾತು ಏನು, ಅವರ ಒಂದು ಫೀಲಿಂಗ್ಸ್ ಏನು, ಅವರು ನಿಮ್ ಬಗ್ಗೆ ಏನ್ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ, ಏನೆಲ್ಲ ಯೋಚನೆ ಮಾಡಬಹುದು ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ. ಸೊ ನಿಮ್ಮ ವ್ಯಕ್ತಿ, ನೀವು ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಸೊ ನಿಮ್ಮ ಪಾರ್ಟ್ನರ್ ನಿಮ್ ಬಗ್ಗೆ ಏನ್ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ, ಏನ್ ಯೋಚನೆ ಮಾಡಬಹುದು ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಓಕೆ, ಐ ಹ್ಯಾವ್ ಲವರ್ಸ್ ಕಾರ್ಡ್, ಬ್ಯೂಟಿಫುಲ್. Okay, Queen of Swords, Hanged Man. Oh my God. Okay. So bottom of the card ಬಂದು Queen of Cups ಇದೆ. So guys, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, I have Queen of Cups, Hanged Man, okay, and Queen of Swords, 5 of Pentacles, 10 of Cups, Knight of Wand, and I have the Lovers. Okay, so ಇಷ್ಟು ಕಾರ್ಡ್ಸ್ ನಂಗೆ ಸಿಕ್ಕಿದೆ. ಸೊ ಇವಾಗ ನೋಡೋಣ. ಓಕೆ ಗಾಯ್ಸ್, ಸೊ ನನ್ಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ಅಂದ್ರೆ, ಸೊ ಲವರ್ಸ್ ಇದೆ ಫಸ್ಟ್ ಕಾರ್ಡ್. ಸೊ ಲವರ್ಸ್ ಇರೋದ್ರಿಂದ ನಿಮ್ಮ ವ್ಯಕ್ತಿಗೆ ಅನ್ಸ್ತಾ ಇದೆ ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ಅಂತ. ಅಂಡ್ ನಿಮ್ಮ ವ್ಯಕ್ತಿ ನಿಮ್ಮ ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ದಾರೆ, ಗೌರವ ಇಟ್ಕೊಂಡಿದ್ದಾರೆ, ನಿಮ್ಮನ್ನ ತುಂಬಾನೇ ಲವ್ ಮಾಡ್ತಿದ್ದಾರೆ. ಆನೆಸ್ಟ್ ಆಗಿ, ಲಾಯಲ್ ಆಗಿ, ಜೆನ್ಯೂನ್ ಆಗಿ ಅವರು ನಿಮ್ಮನ್ನ ನಿಮ್ಮ ಜೀವನದಲ್ಲಿ ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ನೀವು ಯಾವ ರೀತಿನಲ್ಲಿ ನಿಮ್ಮ ಜೀವನದಲ್ಲಿ ಜೀವನ ನಡೆಸ್ತಾ ಇದ್ದೀರೋ ಅದೇ ರೀತಿ ಆ ಒಂದು ವ್ಯಕ್ತಿ ನಿಮ್ಮನ್ನ ಅಕ್ಸೆಪ್ಟೆನ್ಸಿ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ. ಸೊ ತುಂಬಾನೇ ನಿಮ್ಮನ್ನ ಇಷ್ಟಪಡ್ತಿದ್ದಾರೆ, ಪ್ರಾಣಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. ಸೊ ಲವರ್ಸ್ ಇರೋದ್ರಿಂದ ಲಾಟ್ಸ್ ಆಫ್ ಎಮೋಷನಲ್, ಫಿಸಿಕಲ್, ಮೆಂಟಲಿ ತುಂಬಾನೇ ಅವರು ನಿಮ್ಮ ಜೊತೆಗೆ ಅಟ್ಯಾಚ್ಡ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ತುಂಬಾನೇ ಎಮೋಷನಲ್ ಬಾಂಡಿಂಗ್ ತುಂಬಾನೇ ಇದೆ. ಅಂಡ್ ಅದೇ ರೀತಿ ಫಿಸಿಕಲಿ, ಎಮೋಷನಲಿ, ಮೆಂಟಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಅನ್ಕಂಡೀಷನಲ್ಡ್ ಲವ್ ನಿಮ್ಮನ್ನ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ನಿಷ್ಕಲ್ಮಶವಾದಂತ ವ್ಯಕ್ತಿ ಈ ಒಂದು ನಿಮ್ಮ ಪಾರ್ಟ್ನರ್ ಆಗಿದ್ದಾರೆ. ಸೊ ಆ ಒಂದು ವ್ಯಕ್ತಿ ನಿಮ್ಮ ಕನೆಕ್ಷನ್ ಅಲ್ಲಿ ಅಂತ ಬಂದ್ರೆ ತುಂಬಾನೇ ಸೀರಿಯಸ್ ಆಗಿದ್ದಾರೆ, ಗಂಭೀರವಾಗಿದ್ದಾರೆ. ಅವರು ನಿಮ್ಮನ್ನ ಯಾವುದೇ ರೀತಿಯಿಂದಲೂ ಟೈಮ್ ಪಾಸ್ ಅಂತೂ ಮಾಡ್ತಾ ಇಲ್ಲ. ಸೊ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ವೆರಿ ಸೀರಿಯಸ್ ಅಬೌಟ್ ಯು, ವೆರಿ ಮಚ್ ದೇ ಫೀಲ್ ವೆರಿ ಸ್ಟ್ರಾಂಗ್ ಬಾಂಡ್ ವಿತ್ ಯು ಅಂತ ಹೇಳ್ಬೋದು. ಇವ್ರ ಜೊತೆಗೆ ಅಂದ್ರೆ ನೀವು ಅವ್ರ ಲೈಫ್ ಅಲ್ಲಿ ಬರಕ್ಕಿಂತ ಮುಂಚೆ ತುಂಬಾ ಜನಗಳ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರಬಹುದು. ಇವ್ರಿಗೆ ತುಂಬಾನೇ ಮಲ್ಟಿಪಲ್ ಬ್ರೇಕಪ್ಸ್ ಕೂಡ ಆಗಿರಬಹುದು. ಸೊ ಇವಾಗ ಅವ್ರಿಗೆ ಫೀಲ್ ಆಗತ್ತೆ, ಲೈಕಿನೋ ನನ್ನ ಲೈಫ್ ಅಲ್ಲಿ ಇಷ್ಟು ದಿನಗಳ ಕಾಲ, ಇಷ್ಟು ವರ್ಷಗಳ ಕಾಲ ನಾನು ತುಂಬಾ ವ್ಯಕ್ತಿಗಳ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದೀನಿ, ಬಟ್ ಯಾರ ಹತ್ರನೂ ಆಗದೆ ಇರುವಂತಹ ಒಂದು ಕಂಪ್ಲೀಷನ್ ಬಾಂಡ್ ಅಂತ ಏನ್ ಹೇಳ್ತೀವಿ ಅದು ನಿಮ್ಮಲ್ಲಿ ಆಗಿದೆ ಅನ್ನೋದು ಅವ್ರಿಗೆ ಫೀಲ್ ಆಗತ್ತೆ. ಅಂದ್ರೆ ಒಂದು ಅವ್ರಿಗೆ ಗೊತ್ತಿಲ್ಲ, ಸೊ ಸಮಥಿಂಗ್ ಇಸ್ ಡಿಫ್ರೆಂಟ್. ಸೊ ಎಲ್ಲಾರ ರಿಲೇಶನ್ಶಿಪ್ ನ ಕಂಪೇರ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಸಂಬಂಧ ತುಂಬಾನೇ ಡಿಫ್ರೆಂಟ್ ಅಂತ ಅವ್ರಿಗೆ ಅನಿಸ್ತಾ ಇದೆ. ಅಂದ್ರೆ ನೀವೆಲ್ಲಾದ್ರಲ್ಲೂ ಪರ್ಫೆಕ್ಟ್ ಆಗಿದ್ದೀರಾ, ಸೊ ನೋಡೋದ್ರಲ್ಲೂ ಪರ್ಫೆಕ್ಟ್ ಆಗಿದ್ರ, ನಿಮ್ಮ ಕ್ಯಾರೆಕ್ಟರ್ ಅಲ್ಲೂ ಪರ್ಫೆಕ್ಟ್ ಆಗಿದ್ರ, ನಿಮ್ಮ ಜೀವನದ ಶೈಲಿನೂ ಕೂಡ ಪರ್ಫೆಕ್ಟ್ ಆಗಿದೆ. ಅಂಡ್ ಇನ್ ದ ಸೇಮ್ ಟೈಮ್ ನಿಮ್ದು ಯಾವ್ದೇ ರೀತಿಯಿಂದಲೂ ನಿಮ್ಮನ್ನ ರಿಜೆಕ್ಟ್ ಮಾಡೋದಕ್ಕೆ ಅಥವಾ ನಿಮ್ಮನ್ನ ಬಿಟ್ಟೋಗೋದಕ್ಕೆ ಒಂದು ವ್ಯಕ್ತಿಗೆ ಯಾವ್ದೇ ರೀತಿ ಒಂದು ರೀಸನ್ನೇ ಇಲ್ಲ. ಯು ಆರ್ ಪರ್ಫೆಕ್ಟ್ ಫ್ರಮ್ ಎವ್ರಿಥಿಂಗ್. ಅಂಡ್ ಡೆಫಿನೆಟ್ಲಿ ನಿಮಗೆ ಈಗೋ ಇದೆ, ಆಟಿಟ್ಯೂಡ್ ಇದೆ ಅಂತಾನೂ ಇಲ್ಲ. ಸೊ ಸಮಥಿಂಗ್ ನೀವೆಲ್ಲಾದ್ರ ಜೊತೆಗೆ, ಎಲ್ಲಾರ ಜೊತೆಗೆ ಯಾವ ತರ ಇರಬೇಕೋ ಆ ರೀತಿನಲ್ಲಿ ನೀವಿದ್ದೀರಾ. ಸೊ ಯು ಆರ್ ವೆರಿ ಪ್ರೊಫೆಷನಲ್. ಸೊ ಆಗ ನೋಡಕ್ ಹೋದ್ರೆ ಸೊ ತುಂಬಾನೇ ಪ್ರೊಫೆಷನಲ್ ಆಗಿದ್ದೀರಾ. ಅಂಡ್ ಸಮಥಿಂಗ್ ಯು ಆರ್ ಆಲ್ವೇಸ್ ಲೈಕ್ ಕರಿಯರ್ ಅಂತ ಬಂದ್ರೆ ನೀವು ತುಂಬಾನೇ ಪಕ್ಕ ಪ್ರೊಫೆಷನಲ್. ಸೊ ಪರ್ಸನಲ್ ಅಂತ ಬಂದ್ರೆ ನೀವು ಯಾವ್ದನ್ನು ಕೂಡ ಕೇರ್ಲೆಸ್ ಮಾಡೋದಿಲ್ಲ. ಎವ್ರಿಥಿಂಗ್
ನೀವು ಎಲ್ಲಿ ನೀವು ಸ್ಟ್ರಿಕ್ಟ್ ಆಗಿರ್ಬೇಕು, ಎಲ್ಲಿ ಸೀರಿಯಸ್ ಆಗಿರ್ಬೇಕು ಅಂತ ಹೇಳಿ ನೀವು ಅಲ್ಲಿ ಪರ್ಫೆಕ್ಟ್ ಆಗಿ ಯಾವಾಗ್ಲೂ ಇರ್ತೀರಾ ಅಂತ ಆ ಒಂದು ವ್ಯಕ್ತಿಗೆ ಫೀಲ್ ಆಗುತ್ತೆ. ಅಂಡ್ ನೀವು ತುಂಬಾನೇ ಸ್ಟ್ರಾಂಗ್ ಅಂಡ್ ಇಂಡಿಪೆಂಡೆಂಟ್ ಅಂಡ್ ನಿಮ್ಮ ಜೀವನದಲ್ಲಿ ನೀವು ಏನನ್ನಾದ್ರೂ ಬಯಸ್ತೀರಾ ಅಂತ ಅಂದ್ರೆ ಅದನ್ನ ನೀವು ಪಡ್ಕೊಳ್ಳೋದ್ರವರೆಗೂ ಬಿಡೋದಿಲ್ಲ. ಸೊ ಅದೇ ರೀತಿ ಈ ಒಂದು ಕನೆಕ್ಷನ್ ಅಲ್ಲಿ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ. ಸೊ ನನ್ನ ವ್ಯಕ್ತಿ ನನ್ನ ಮನ್ಸಾರ್ ಇಷ್ಟಪಟ್ಟಿದ್ದಾರೆ. ಸೊ ಒಂದು ಸತಿ ಒಂದು ವ್ಯಕ್ತಿ ಯಾರಿಗಾದ್ರೂ ಒಂದು ಮಾತು ಕೊಟ್ರ ಮಾತಿನ ಕಡೆಗೆ ಒಂದು ವ್ಯಕ್ತಿ ನಡ್ಸ್ಕೋತಾರೆ. ಅವ್ರು ಏನೇ ಪ್ರಾಮಿಸ್ನು ಕೂಡ ಇವರು ಮುರಿಯೋದಿಲ್ಲ ಅನ್ನೋದು ಅವ್ರಿಗೆ ಡೆಫಿನೆಟ್ಲಿ ಫೀಲ್ ಆಗ್ತಾ ಇದೆ. ಅಂಡ್ 10 ಆಫ್ ಕಪ್ಸ್ ಇರೋದ್ರಿಂದ ಡೆಫಿನೆಟ್ಲಿ 10 ಆಫ್ ಕಪ್ಸ್ ಇರೋದ್ರಿಂದ ನಿಮ್ಮನ್ನ ಆಲ್ರೆಡಿ ಅವರು ಫ್ಯಾಮಿಲಿ ಮೆಂಬರ್ ತರ ಟ್ರೀಟ್ ಮಾಡ್ತಿದ್ದಾರೆ. ಸೊ ಯಾರೆಲ್ಲ ಇನ್ನು ಮ್ಯಾರೇಜ್ ಆಗಿಲ್ಲ, ಸೊ ಆ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ಯು ಆರ್ ದ ಪರ್ಫೆಕ್ಟ್ ಪಾರ್ಟ್ನರ್ ಆಫ್ ಮೈ ಲೈಫ್ ಅಂತ. ಅವರ ಜೀವನದಲ್ಲಿ ಅವ್ರ ಲೈಫ್ ಅಲ್ಲಿ ಯಾರಾದ್ರೂ ಒಂದು ಪರ್ಫೆಕ್ಟ್ ಪಾರ್ಟ್ನರ್ ಇದ್ದಾರೆ, ಒಂದು ಜೀವನದ ಸಂಗಾತಿ, ಯಾರಾದ್ರೂ ಒಂದು ಮೆಟೀರಿಯಲ್ ಇದೆ ಅಂತಂದ್ರೆ ದಟ್ ಈಸ್ ಯು ಅಂತ ಹೇಳ್ಬೋದು. ಅವ್ರು ಆಲ್ರೆಡಿ ನಿಮ್ಮನ್ನ ಒಂದು ಫ್ಯಾಮಿಲಿ ಮೆಂಬರ್ ತರ ನೋಡಿದ್ದಾರೆ, ಅವ್ರ ಫ್ಯಾಮಿಲಿನ ಅವರು ಅಕ್ಸೆಪ್ಟ್ ಮಾಡಿದ್ದಾರೆ ನೀವು ಅವರಲ್ಲಿ ಒಬ್ರು ಅಂತ. ಸೊ ಇದನ್ನೆಲ್ಲ ನೋಡಕ್ ಹೋದ್ರೆ ನಿಮ್ಮನ್ನ ಅವರು ಬಿಟ್ಟಿರೋದಿಕ್ಕಾಗಲ್ಲ. ದಿಸ್ ಪರ್ಸನ್ ಕೆನಾಟ್ ಇಮ್ಯಾಜಿನ್ ದೇರ್ ಲೈಫ್ ವಿತೌಟ್ ಯು. ಯು ಆರ್ ಜಸ್ಟ್ ಅಮೇಸಿಂಗ್ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಅಂಡ್ ನಿಮ್ಮಿಬ್ರ ಮಧ್ಯ ತುಂಬಾನೇ ಒಳ್ಳೆ ಬಾಂಡಿಂಗ್ ಅಂತೂ ಇದೆ. ಸೊ ದಿಸ್ ಬಾಂಡಿಂಗ್ ವಿಲ್ ನೆವರ್ ಗೋ ಲೈಕ್ ಮಾಸ್ ಹೋಗಲ್ಲ. ನಿಮ್ಮಿಬ್ಬರ ಪ್ರೀತಿ ಯಾವುದೇ ಕಾರಣಕ್ಕೂ ಮಾಸ್ ಹೋಗೋದಿಲ್ಲ ಅನ್ನೋದು ಅವ್ರಿಗೆ ಫೀಲ್ ಆಗ್ತಾ ಇದೆ. ಅಂಡ್ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ 5 ಆಫ್ ಪೆಂಟಿಕಲ್ಸ್ ಇದೆ. 5 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನಿಮ್ಮನ್ನ ಕಳ್ಕೊಂಡ್ರೆ ನನಗೆ ತುಂಬಾನೇ ದೊಡ್ಡ ಆಘಾತ ಆಗತ್ತೆ, ಲಾಸ್ ಆಗತ್ತೆ. ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಕೆನಾಟ್ ಲಿವ್ ವಿತೌಟ್ ಯು. ಯಾಕಂತಂದ್ರೆ ಅವರು ನಿಮ್ಮನ್ನ ತುಂಬಾನೇ ಹಚ್ಕೊಂಡಿದ್ದಾರೆ, ಮನ್ಸಾರ ಇಷ್ಟಪಟ್ಟಿದ್ದಾರೆ, ಒಪ್ಕೊಂಡಿದ್ದಾರೆ. ಅಂಡ್ ಪ್ರತಿಯೊಂದರಲ್ಲೂ ಕೂಡ ನೀವು ಅವ್ರ ಲೈಫ್ ಅಲ್ಲಿ ಭಾಗ್ಯ ಆಗಿದ್ದೀರಾ, ಪ್ರತಿಯೊಂದರಲ್ಲೂ ಕೂಡ ನೀವು ಅವ್ರ ಜೊತೆಗೆ ಹೆಜ್ಜೆ ಹಾಕಿದ್ದೀರಾ. ಸೊ ನೀವೇನ್ ಅವರ ಒಂದು ಸುಖದಲ್ಲಿ ಮಾತ್ರ ಭಾಗ್ಯ ಆಗಿಲ್ಲ. ಸೊ ಪ್ರತಿಯೊಂದರಲ್ಲೂ ಕೂಡ ನೀವು ಭಾಗ್ಯ ಆಗಿದ್ದೀರಾ. ಸೊ ಇದೆಲ್ಲಾನು ನೋಡಿದಾಗ ದಿಸ್ ಪರ್ಸನ್ ಫೀಲ್ ಲೈಕ್ ಯಾರಿಗೂ ಈ ತರ ಒಂದು ಪಾರ್ಟ್ನರ್ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ನನಗ್ ಸಿಕ್ಕಿದ್ದಾರೆ ಅಂದ್ರೆ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ಅವ್ರಿಗೆ ತುಂಬಾನೇ ಫೀಲ್ ಆಗ್ತಾ ಇದೆ. ಅಂಡ್ ನೈಟ್ ಆಫ್ ವಾಂಡ್ಸ್ ಇದೆ. ನೈಟ್ ಆಫ್ ವಾಂಡ್ಸ್ ಇರೋದ್ರಿಂದ ನಿಮ್ಮನ್ನ ಅವರು ಮೀಟ್ ಮಾಡಿಲ್ಲ, ತುಂಬಾ ದಿನಗಳಾಗಿದೆ, ತಿಂಗಳುಗಳಾಗಿದೆ, ವಾರಗಳಾಗಿದೆ ಅಂತ ಅಂದ್ರೆ ಆದಷ್ಟು ಬೇಗ ನಿಮ್ಮ ಹತ್ರ ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಗೆ ತಿಳಿಸದೆ ಒಂದು ಸರ್ಪ್ರೈಸ್ ಕೊಡೋದಕ್ಕೆ ಅವರು ನಿಮ್ಮನ್ನ ಮೀಟ್ ಮಾಡಬಹುದು ಕಮಿಂಗ್ ಡೇಸ್ ಅಲ್ಲಿ. ವಿತಿನ್ 2-3 ವೀಕ್ಸ್ ಅಥವಾ 2-3 ಡೇಸ್ ಒಳಗಡೆ ಅವರು ನಿಮ್ಮನ್ನ ಮೀಟ್ ಮಾಡೋರಿದ್ದಾರೆ. ಸೊ ನಿಮ್ಮ ಹತ್ರ ಅವರು ಒಂದು ಲಾಂಗ್ ಡ್ರೈವ್ ಕರ್ಕೊಂಡು ಹೋಗೋದಾಗಿರ್ಬೋದು, ಅಥವಾ ನಿಮ್ಮ ಫೇವ್ರೆಟ್ ಆದಂತ ಒಂದು ರೆಸ್ಟೋರೆಂಟ್ಗೆ ಹೋಗಿ ಒಂದು ನಿಮಗೆ ಏನ್ ಇಷ್ಟನೋ ಆ ಒಂದು ಫುಡ್ ನ ಕೊಡ್ಸೋದಾಗಿರ್ಬೋದು. ಇದನ್ನೆಲ್ಲಾನು ಅವರ ಮೈಂಡ್ ಅಲ್ಲಿ ಇದೆ. ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ಯು ಆರ್ ದ ಗಿಫ್ಟ್ ಫ್ರಮ್ ದ ಗಾಡ್. ಸೊ ದೇವರು ಕೊಟ್ಟಿರುವಂತ ಗಿಫ್ಟ್ ನೀವು ಅಂತ ಅವ್ರಿಗೆ ಫೀಲ್ ಆಗತ್ತೆ. ಸೊ ಇದೆಲ್ಲ ನೋಡ್ತಿದ್ರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ತುಂಬಾನೇ ಸ್ಟ್ರಾಂಗ್, ಇಂಡಿಪೆಂಡೆಂಟ್, ಸ್ಟೇಬಲ್ಡ್ ಕನೆಕ್ಷನ್ ಅಲ್ಲಿ ನಾನಿದ್ದೀನಿ ಅಂತ ಅವ್ರಿಗೆ ಫೀಲ್ ಆಗತ್ತೆ. ಅಂಡ್ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ವ್ಯಕ್ತಿ ಹತ್ರ ಜಗಳ ಮಾಡಲ್ಲ, ಸುಮ್ನೆ ಕೋಪ ಮಾಡ್ಕೊಳ್ಳಲ್ಲ, ಮುನ್ಸ್ಕೊಳ್ಳಲ್ಲ, ಮನಸ್ತಾಪ ಮಾಡ್ಕೊಳಲ್ಲ. ಸೊ ಪ್ರತಿಯೊಂದನ್ನು ಕೂಡ ನೀವು ಅವ್ರನ್ನ ಅರ್ಥ ಮಾಡ್ಕೊಂಡಿದ್ರೆ ಎಲ್ಲ ನೋಡಕ್ ಹೋದ್ರೆ ನಮ್ಮಿಬ್ರ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ತುಂಬಾನೇ ಕೇರ್ ಮಾಡ್ತಾರೆ ಅವರು. ಯಾವ್ದ್ರಲ್ಲೂ ಕೂಡ ಅವ್ರು ನನ್ನ ಫೋರ್ಸ್ ಮಾಡೋದಿಲ್ಲ. ಸೊ ದಿಸ್ ಪರ್ಸನ್ ಇಸ್ ಸಮ್ವನ್ ಇಸ್ ಫೀಲ್ ಲೈಕ್ ಓಕೆ ಇದ್ರೆ ಈ ತರ ವ್ಯಕ್ತಿ ನನ್ನ ಜೊತೆಗಿರ್ಬೇಕು ಅಂತ ಅವ್ರು ಡ್ರೀಮ್ ಮಾಡಿದ್ರು. ಅಂದ್ರೆ ಅವರ ಒಂದು ಕನಸಿನ ತಕ್ಕ ಹಾಗೆ ಒಂದು ದೇವರ ಕೇಳಿದ್ರು, ಬಟ್ ಆ ದೇವರು ಇವ್ರಿಗೆ ಅದಕ್ಕಿಂತ ಹೆಚ್ಚಾಗಿ ಕೊಟ್ಟಿದ್ದಾರೆ. ಸೊ ಇದು ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ನಾನು ದೇವರ ಹತ್ರ ಕೇಳಿದ್ದೆ ಈ ತರ ಒಂದು ಹುಡುಗ ಸಿಗಬೇಕು ನನ್ನ ಜೀವನದಲ್ಲಿ ಒಂದು ಲೈಫ್ ಪಾರ್ಟ್ನರ್ ಆಗಿ ಅಂತ. ಬಟ್ ನನಗೆ ದೇವರು ನನ್ನ ಒಂದು ಆಸೆ ಅದಕ್ಕಿಂತ ಹೆಚ್ಚಾಗಿ ದೇವರು ನನ್ಗೆ ಅದನ್ನ ಕೊಟ್ಟಿದ್ದಾನೆ ಅನ್ನೋದು ಅವ್ರಿಗೆ ಫೀಲ್ ಆಗತ್ತೆ. ಅಂಡ್ ಕೆಲವೊಂದ್ಸತಿ ಅವ್ರಿಗೆ ಕನ್ಫ್ಯೂಷನ್ಸ್ ಅಂತೂ ಆಗತ್ತೆ. ಅಂದ್ರೆ ನೋಡಿ ಯಾವ ತರ ಅವ್ರಿಗೆ ಕನ್ಫ್ಯೂಷನ್ ಆಗತ್ತೆ ಅಂದ್ರೆ ನಿಜವಾಗ್ಲೂ ಇವರು ನನ್ನ ಜೀವನದಲ್ಲಿ ನನ್ನ ಕನೆಕ್ಷನ್ ಅಲ್ಲಿ ಖುಷಿ ಆಗಿದ್ದಾರ, ಸಂತೋಷವಾಗಿದ್ದಾರ, ನನ್ನ ಒಂದು ಸಂಬಂಧದಲ್ಲಿ ಇವರು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಇದ್ದಾರ. ಸೊ ಇವರು ನನ್ನ ಜೊತೆಗೆ ಚೆನ್ನಾಗಿರ್ತಾರ ಮುಂದೇನು ಕೂಡ ಇದೇ ರೀತಿ ನನ್ನ ಲೈಫ್ ಅಲ್ಲಿ ಅವ್ರ ಜೊತೆಯಾಗಿ ಹೆಜ್ಜೆ ಆಗ್ತಾರ, ಅಥವಾ ನಮ್ಮಿಬ್ರ ಮಧ್ಯ ಇದೇ ರೀತಿ ಯಾರಾದ್ರೂ ತಂದೆ ತಮಾಷೆ ನೋಡಿ ನಮ್ಮಿಬ್ರನ್ನ ಸಪರೇಟ್ ಮಾಡ್ಬಿಡ್ತಾರ ಅನ್ನೋದು ಎಲ್ಲಾ ಗೊಂದಲಗಳು ಈ ಒಂದು ವ್ಯಕ್ತಿಗೆ ತುಂಬಾನೇ ಓವರ್ ಥಿಂಕ್ ಅಂತೂ ಮಾಡ್ತಾರೆ. ಸೊ ಈ ಒಂದು ವ್ಯಕ್ತಿ ಅಂದ್ರೆ ನಿಮಗೆ ಗೊತ್ತಿಲ್ಲ ಈ ಒಂದು ವ್ಯಕ್ತಿ ಎಷ್ಟು ಓವರ್ ಥಿಂಕ್ ಮಾಡ್ತಾರೆ, ಎಷ್ಟು ಮಟ್ಟಿಗೆ ಒಂದು ವ್ಯಕ್ತಿ ನಿಮ್ಮನ್ನ ಹಚ್ಕೊಂಡಿದ್ದಾರೆ ಅಂತ. ಸೊ ಯಾಕೆಂತಂದ್ರೆ ಅವ್ರಿಗೆ ಕೆಲವೊಂದ್ಸತಿ ಅವ್ರು ಏನಕ್ಕೆ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದಾರೆ, ಅವಾಯ್ಡ್ ಮಾಡ್ತಿದ್ದಾರೆ ಅಂತಂದ್ರೆ ಕೆಲವೊಂದ್ಸತಿ ಅವ್ರು ಇಗ್ನೋರ್ ಮಾಡ್ತಾರೆ ನಿಮ್ಮನ್ನ. ಸೊ ಎಲ್ಲಿ ನಿಮ್ಮನ್ನ ಕಳ್ಕೊಬಿಡ್ತೀನಿ, ನಿಮ್ಮನ್ನ ಲೈಕ್ ನಾವಿಬ್ರು ಇನ್ನೂ ಜಾಸ್ತಿ ಮಾತಾಡ್ತಾ ಇದ್ರೆ ಅವ್ರಿಗೆ ಭಯ, ನೀವೆಲ್ಲಿ ಬಿಟ್ಟು ಹೋಗ್ಬಿಡ್ತೀರಾ, ಅಥವಾ ನಾವಿಬ್ರು ಜೊತೆಲಿ
ಜೊತೆಲಿ ಇರೋದಿಕ್ ಆಗಲ್ಲ ಮುಂದೆ, ಈ ರೀತಿ ಕೆಲವೊಂದ್ಸತಿ ಅವ್ರಿಗೆ ನೆಗೆಟಿವಿಟಿ ಓಡ್ತಾ ಇರುತ್ತೆ. ಅದಕ್ಕೆ ಅವ್ರು ಕೆಲವೊಂದ್ಸತಿ ನಿಮ್ಮನ್ನ ಇಗ್ನೋರ್ ಮಾಡ್ಬಿಡ್ತಾರೆ. ನಾವ್ ಇನ್ನೂ ಜಾಸ್ತಿ ಇದೇ ರೀತಿ ಮಾತಾಡ್ತಾ ಇದ್ರೆ ಅದೋ ಒಂದು ದೃಷ್ಟಿ ಬಿದ್ಬಿಟ್ಟು ನಾವು ಸಪ್ರೇಟ್ ಆಗ್ಬಿಟ್ರೆ ಈ ತರದೆಲ್ಲಾನು ಅವ್ರು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ. ಅಂಡ್ ದಿಸ್ ಪರ್ಸನ್ ಈಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಫಿಯರ್. ನಿಮ್ಮನ್ನ ಕಳ್ಕೊಳ್ತೀನಿ ಅನ್ನೋ ಭಯ ತುಂಬಾನೇ ಇದೆ. ಅಂಡ್ like this person cannot express the feelings. ಅವರ ಹೃದಯದಲ್ಲಿ ಅವ್ರ ಮನಸ್ಸಲ್ಲಿ ನಿಮ್ಗೋಸ್ಕರ ತುಂಬಾನೇ ಪ್ರೀತಿ ಇದೆ ಇನ್ನು. ಸೊ ಎಲ್ಲಾನು ನಿಮ್ ಹತ್ರ ಹೇಳ್ಕೊಬೇಕು ಅಂತ ಬಂದಾಗ ಎಲ್ಲಾನು ಕೂಡ ಸಮಥಿಂಗ್ ಅವ್ರಿಗೆ ಏನೋ ಒಂದು ತಡಿತಾ ಇರತ್ತೆ. ಅಂದ್ರೆ ಇದನ್ನೆಲ್ಲ ಹೇಳ್ಕೊಂಡ್ರೆ ನನ್ ವ್ಯಕ್ತಿ ಗ್ರಾಂಟೆಡ್ ಆಗಿ ತಗೋತಾರ, ಇದೆಲ್ಲ ಅವ್ರಿಗೆ ಫೀಲ್ ಆಗತ್ತೆ. ಅಂಡ್ ನೀವ್ ಹತ್ರ ಗ್ರಾಂಟೆಡ್ ಆಗಿ ತಗೊಳ್ಳೋಂತ ವ್ಯಕ್ತಿ ಎಲ್ಲ ಅಂತನೂ ಅವ್ರಿಗೆ ಅನ್ಸಿದ್ರು ಕೂಡ ಸೊ ಈ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ಬಿಟ್ರೆ ಒಂದ್ ವ್ಯಕ್ತಿಗೆ ಮುಜುಗರ ಆಗತ್ತಾ, ಹಿಂಸೆ ಆಗತ್ತಾ, ಈ ತರ ಪ್ರೀತಿನ ಯಾರು ಮಾಡ್ತಾರೆ ಅಥವಾ ಈ ತರ ಹಂಚ್ಕೋತಾ ಇದೀನಿ, ಶೇರ್ ಮಾಡ್ಕೋತಾ ಇದೀನಿ ಅನ್ನೋ ಮಾತ್ರಕ್ಕೆ ಇವರು ತುಂಬಾನೇ ಫೇಕ್ ಅಂತ ನನ್ ಬಗ್ಗೆ ತಿಳ್ಕೊಬಿಡ್ತಾರ, ನನ್ ಪಾರ್ಟ್ನರ್ ಅಂತೆಲ್ಲ ನಿಮ್ ಬಗ್ಗೆ ಕೆಲವೊಂದ್ಸತಿ ಅವ್ರಿಗೆ ತುಂಬಾ ನೆಗೆಟಿವಿಟಿ ಬರುತ್ತೆ. ಬಟ್ ಈ ಒಂದು ವ್ಯಕ್ತಿ ಇಸ್ ಮೇಡ್ ಫಾರ್ ಯು ಅಂಡ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಪ್ಯಾಷನ್ ಟುವರ್ಡ್ಸ್ ಯು ಅಂತ ಹೇಳ್ಬೋದು. ಸೊ ತುಂಬಾನೇ ನಿಮ್ಮ ಮೇಲೆ ಪ್ರೀತಿ ಇದೆ, ಅಪಾರವಾದಂತ ಪ್ರೀತಿ ಇದೆ. ಈ ಒಂದು ಪ್ರೀತಿನಲ್ಲಿ ಯಾವುದೇ ರೀತಿ ಸ್ವಾರ್ಥ ಇಲ್ಲ, ನೆಗೆಟಿವ್ ಇಂಟೆನ್ಷನ್ಸ್ ಇಲ್ಲ, ಅಥವಾ ಲೈಕ್ ಇವ್ರು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಟ್ಟು ಬೇರೆಯವ್ರನ್ನ ಕಂಪೇರ್ ಅಂತೂ ಡೆಫಿನೆಟ್ಲಿ ಮಾಡೋದಿಕ್ಕಾಗಲ್ಲ. ಸೊ ದಿಸ್ ಪರ್ಸನ್ ಇಸ್ ಒನ್ ಆಫ್ ದ ಗ್ರೇಟ್ ಪರ್ಸನ್ ಇನ್ ಯೋರ್ ಲೈಫ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ನಿಮ್ಗೂ ಕೂಡ ಅದು ಫೀಲ್ ಆಗಿದೆ. ಸೊ ನನ್ನ ಲೈಫಲ್ಲಿ ಒಂದು ಪ್ರೀಶಿಯಸ್ ಪರ್ಸನ್ ಯಾರಾದ್ರೂ ಇದಾರೆ ಅಂದ್ರೆ ಅದು ಇವರು ಅಂತ ನಿಮ್ಗೆ ಅನ್ಸ್ತಾ ಇದೆ ಅಲ್ವಾ, ಅದೇ ರೀತಿ ಇವರು ಕೂಡ ಫೀಲ್ ಆಗ್ತಾ ಇದೆ. ಸೊ ನನ್ನ ಜೀವನದಲ್ಲಿ ಒಂದು ಲೈಟ್ ಆಫ್ ಮೈ ಲೈಫ್ ಅಂತ ಏನ್ ಹೇಳ್ತಾರೆ, ಒಂದು ಜೀವನದ ಬೆಳಕಿನ ಒಂದು ಪರ್ಸನ್ ಅಂತ ಅಂದ್ರೆ ಅದು ನೀವು ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಲವ್. ಸೊ ಲವರ್ಸ್ ಬಂದಿರೋದ್ರಿಂದ ತುಂಬಾನೇ ಪ್ರೀತಿ ಇದೆ, ತುಂಬಾನೇ ಫಿಸಿಕಲ್ ಅಟ್ಯಾಚ್ಮೆಂಟ್ ಇದೆ, ಎಮೋಷನಲ್ ಅಟ್ಯಾಚ್ಮೆಂಟ್ ಇದೆ. ಸೊ ಎಲ್ಲಾ ರೀತಿಯಿಂದಲೂ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಒಟ್ಟಿಗೆ ಇದ್ದಾರೆ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್ಸ್ ಅಂಡ್ ಸೆಂಟಿಮೆಂಟ್. ಅಂಡ್ ಕೆಲವೊಂದ್ಸತಿ ತುಂಬಾನೇ ಎಮೋಷನಲ್ ಆಗ್ತಾರೆ ನಿಮ್ಮ ವಿಚಾರದಲ್ಲಿ ನೀವೇನಾದ್ರೂ ಇಗ್ನೋರ್ ಮಾಡಿದ್ರೆ ಅಂತ. ನನ್ನ ಈ ಒಂದು ವ್ಯಕ್ತಿನೂ ಕೂಡ ನಿಮ್ಮನ್ನ ತುಂಬಾ ಇಗ್ನೋರ್ ಮಾಡಿದ್ದಾರೆ. ಬಟ್ ಆ ಒಂದು ವ್ಯಕ್ತಿ ಗೊತ್ತಿದೆ ನಾನು ಯಾವತ್ತಾದ್ರೂ ಒಂದು ಡೆಫಿನೆಟ್ಲಿ ನಾನು ವಾಪಸ್ ಬರ್ತೀನಿ ಅಂತ. ಬಟ್ ನಿಮ್ಮನ್ನ ಕಳ್ಕೊಂಡ್ರೆ ಯಾವತ್ತು ವಾಪಸ್ ಪಡ್ಕೊಳ್ಳಲ್ಲ ಅನ್ನೋದು ಅವ್ರಿಗೆ ಕೆಲವೊಂದ್ಸತಿ ಭಯ ಆಗುತ್ತೆ. ಅದಕ್ಕೆ ಅವ್ರು ನಿಮ್ಮ ಹತ್ರ ಆತರ ನಡ್ಕೋತಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.